ಹಲೋ ಡಿಯರ್ ಡಿ ಸಿ ಡಿ ಫ್ರೆಂಡ್ಸ್, ವೆಲ್ಕಮ್ ಟು ಅಭ್ಯಾಸ ಅಕಾಡೆಮಿ. ಸೊ ನೀವೆಲ್ಲರೂ ಕೂಡ ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಬಂದಿದೆ. ಕೆ ಎ ಕಡೆಯಿಂದ ಅನೌನ್ಸ್ ಮಾಡಿದರೆ ನೀವೆಲ್ಲರೂ ಕೂಡ ನೋಡಿದಿರಾ. ನಿಮ್ಗೆಲ್ಲರೂ ಕಾಲೇಜ್ ಅಲಾಟ್ ಆಗಿದೆ ಅಂಡ್ ಸ್ವಲ್ಪ ಜನಕ್ಕೆ ಕಾಲೇಜ್ ಅಲಾಟ್ ಆಗಿಲ್ಲ. ನೀವೇನು ವರಿ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಇದು ಫೈನಲ್ ಅಲ್ಲ, ಇದು ಜಸ್ಟ್ ದಿಸ್ ಇಸ್ ಜಸ್ಟ್ ಸ್ಯಾಂಪಲ್ ಅಷ್ಟೇ, ಮಾಕ್ ಅಂತ. ಯಾರ್ಯಾರಿಗೆಲ್ಲ ಒಳ್ಳೆ ಕಾಲೇಜ್ ಸಿಕ್ಕಿದೆ ನಿಮ್ಗೆ ಎಲ್ರಿಗೂ ಕಂಗ್ರ್ಯಾಚುಲೇಷನ್ಸ್ ಹೇಳ್ತಾ ಹೋಗ್ತೀನಿ. ಯಾರ್ಯಾರಿಗೆ ಸಿಕ್ಕಿಲ್ಲ ನೀವು ವರಿ ಮಾಡಬೇಡಿ. ಮತ್ತೆ ಈಗ ಆಪ್ಷನ್ಸ್ ನ ಜಾಸ್ತಿ ಆಪ್ಷನ್ಸ್ ಎಂಟ್ರಿ ಮಾಡ್ತಾ ಹೋಗಿ. ಸೊ ನಾನು ಲಾಸ್ಟ್ ವಿಡಿಯೋಲಿ ಹೇಳ್ದಂಗೆ ನೀವು ಜಾಸ್ತಿ ಆಪ್ಷನ್ಸ್ ಎಂಟ್ರಿ ಮಾಡಬೇಕು. ನೀವು ಕಾಲೇಜ್ ಸಿಗದೆ ಇರೋದಕ್ಕೆ ಕಾರಣ ಇದೇ ಆಗಿರುತ್ತೆ ಒಂದು. ಸೊ ಇವತ್ತಿನ ಲೇಟೆಸ್ಟ್ ಅಪ್ಡೇಟ್ ಏನು ಕೆ ಎ ಕಡೆಯಿಂದ ಅಂತ ಅಂದ್ರೆ ಇಟ್ಸ್ ವೆರಿ ಇಂಪಾರ್ಟೆಂಟ್ ಅಪ್ಡೇಟು. ಈ ಅಪ್ಡೇಟ್ ನ ನೋಡಿ, ಈ ವಿಡಿಯೋ ಕಂಪ್ಲೀಟ್ ಆಗಿ ನೋಡಿ, ನಿಮ್ಗೆ ಒಂದು ಕ್ಲಾರಿಟಿ ಸಿಗುತ್ತೆ. ರಿಸಲ್ಟ್ ಯಾವಾಗ ಬರ್ಬೋದು, ನಮ್ಮ ಫೈನಲ್ ರೌಂಡ್ ಒನ್ ರಿಸಲ್ಟ್ ಯಾವಾಗ ಬರುತ್ತೆ ಅದ್ರ ಬಗ್ಗೆ ಎಲ್ಲ ಕಂಪ್ಲೀಟ್ ಆಗಿ ಡೀಟೈಲ್ ಅನಾಲಿಸಿಸ್ ಮಾಡ್ಕೊಡ್ತೀನಿ. ಸೊ ಫಸ್ಟ್ ಆಫ್ ಆಲ್, ನಾನು ಹೇಳ್ದಂಗೆ ಆಪ್ಷನ್ ಎಂಟ್ರಿ ಬಗ್ಗೆ ಒಂಚೂರು ಐಡಿಯಾ ಕೊಡ್ತೀನಿ. ಸಪೋಸ್ ನಿಮ್ದು ಏನಾದ್ರು 1,000 ರ್ಯಾಂಕ್ ಇತ್ತು ಅಂತ ಅಂದ್ರೆ ನೀವೇನ್ ಮಾಡಿ ಅಂತಂದ್ರೆ, ಇವಾಗ ಮಾಕ್ ಅಲಾಟ್ಮೆಂಟ್ ಕಟ್ ಆಫ್ ಬಿಟ್ಟಿದ್ದಾನೆ, ಓಕೆನಾ. ಸೊ ಮಾಕ್ ಅಲಾಟ್ಮೆಂಟ್ ಕಟ್ ಆಫ್ ಕೂಡ ಅವನು ಬಿಟ್ಟಿರೋದ್ರಿಂದ ನೀವು ಅದನ್ನ ಇಟ್ಕೊಂಡ್ಬಿಟ್ಟು ಅನಾಲಿಸಿಸ್ ಮಾಡಿ. ಫಸ್ಟು ಏನ್ ಅನಾಲಿಸಿಸ್ ಮಾಡಬೇಕು ಅಂತ ಅಂದ್ರೆ, ನಿಮ್ದು 1,000 ರ್ಯಾಂಕ್ ಇದ್ರೆ ಅಟ್ಲೀಸ್ಟ್ ಕಟ್ ಆಫ್ ಒಂದು 500 ಹಿಡಿದು ಅಟ್ಲೀಸ್ಟ್ ಒಂದು 2,000 ರ್ಯಾಂಕ್ ವರ್ಗುನು ಆ ಮಾರ್ಜಿನ್ ಇಟ್ಕೊಳ್ಳಿ, ಓಕೆನಾ. ನಿನ್ಗೆ 500 ಕಾಲೇಜ್ 500ನೇ ಕಟ್ ಆಫ್ ಇದ್ರೆ ನಿಂಗೆ ಸಿಗಲ್ಲ ಅಂತ ಗೊತ್ತು, ಸ್ಟಿಲ್ ಅಲ್ಲಿಂದನೂ ಹಾಕೊಂತ ಬಾ, ಓಕೆನಾ. ನಿನ್ಗೆ ಒಳ್ಳೆ ಒಳ್ಳೆ ಕಾಲೇಜ್ಗಳನ್ನ ಹಾಕೊಂಡು ಟಾಪ್ ಅಲ್ಲಿ ನಿನಗೆ ಸಿಗೋ ಅಂತ ಕಾಲೇಜ್ 1,000 ರ್ಯಾಂಕ್ ಇದೆ ಅಂತಂದ್ರೆ ಒಂದು 900 1,100 1,200 ರ್ಯಾಂಕ್ ಕಟ್ ಆಫ್ ಏನಿದೆ ಅಲ್ಲಿ ಆ ರೇಂಜ್ ಅಲ್ಲಿ ನಿನ್ಗೆ ಸಿಗೋ ಚಾನ್ಸಸ್ ಇರುತ್ತೆ ಕಾಲೇಜಸ್. ಅದನ್ನ ಇಟ್ಕೊಳ್ಳಿ. ಅದಾದ್ಮೇಲೆ ಇನ್ನೂ ಜಾಸ್ತಿ ಆಪ್ಷನ್ಸ್ ಎಂಟ್ರಿ ಹಾಕಂತ ಹೋಗಿ. ಮಿನಿಮಮ್ ಎಲ್ರೂ ಕೂಡ ನಾನ್ ರೆಕಮೆಂಡ್ ಮಾಡೋದು 100 to 150 ಆಪ್ಷನ್ಸ್ ನ ನೀವು ಮಾಡ್ಲೇಬೇಕಾಗತ್ತೆ. ಸೊ ಅದು ಮಾಡ್ಲಿಲ್ಲ ಅಂತ ಅಂದ್ರೆ ನಿಮ್ಗೆ ಕಷ್ಟ ಆಗುತ್ತೆ. ಆಮೇಲೆ ಕಾಲೇಜ್ ರೌಂಡ್ ಒನ್ ಅಲ್ಲಿ ಸಿಗ್ಲಿಲ್ಲ ಅಂತಂದ್ರೆ ಅದಕ್ಕೆ ನೀವೇ ಹೊಣೆ ಆಗುತ್ತೆ. ಸೊ ಇದು ಒಂದ್ ವಿಷಯ ಎಲ್ರೂ ಕೂಡ ನೆನ್ಪಿಟ್ಕೊಬೇಕಾಗಿರೋದು. ಆಪ್ಷನ್ ನಲ್ಲಿ ಐ ರಿಪೀಟ್ ಒನ್ಸ್ ಅಗೇನ್, ಆಪ್ಷನ್ಸ್ ನ ಜಾಸ್ತಿ ಮಾಡಿ. ಎಲ್ಲರೂ ಕೂಡ ಅಷ್ಟೇ, ಇರ್ರೆಸ್ಪೆಕ್ಟಿವ್ ಆಫ್ ಎನಿ ರ್ಯಾಂಕ್. ನನ್ ರ್ಯಾಂಕ್ ಚೆನ್ನಾಗಿದೆ, ಇದೇ ಕಾಲೇಜ್ ಸಿಗುತ್ತೆ ಅನ್ನೋದಕ್ಕಿಂತನ ಹೌದು ಸಿಗುತ್ತೆ, ಬಟ್ ನಿಮ್ಗೆ ಯಾವ ಕಾಲೇಜ್ ಸಿಗ್ಬೋದು ಅದ್ರ ಕೆಳಗಡೆ ಇನ್ನೊಂದ್ ಸ್ವಲ್ಪ ಆಪ್ಷನ್ಸ್ ನ ಎಂಟ್ರಿ ಮಾಡಿ ಅಷ್ಟೇ ನಾನು ಹೇಳೋದು. ಈಗ ನಿಮ್ಗೆ ಯಾವ್ದೋ ಒಂದು ಕಾಲೇಜ್, ನಿಮ್ಗೆ ಯಾವ್ದೋ ಒಂದು ಸಪೋಸ್ ಯಾವ್ದೋ ಒಂದು BMS ಕಾಲೇಜ್ ಸಿಗುತ್ತೆ ಅಂತ ಅನ್ಸಿರುತ್ತೆ, ಅಥವಾ RNSIT ಕಾಲೇಜ್ ಸಿಗುತ್ತೆ ಅಂತ ಅನ್ಸಿರುತ್ತೆ, ಅಂಬೇಡ್ಕರ್ ಕಾಲೇಜ್ ಸಿಗುತ್ತೆ ಅಂತ ಅನ್ಸಿರುತ್ತೆ. ಅದ್ರ ಕೆಳಗೆ ಇನ್ನೂ ಒಂದು 50 ಆಪ್ಷನ್ಸ್ ಎಂಟ್ರಿ ಮಾಡಿ. ನಿಮ್ದೇನು ಕಳ್ಕೊಳ್ಳೋದಿಲ್ಲ, ಓಕೆ. ಯಾಕಂದ್ರೆ ನಿಮಗೆ ಬೇಕಿರೋ ಕಾಲೇಜಸ್ ನ ಮೇಲೆ ಎಂಟ್ರಿ ಮಾಡಿರ್ತೀರಾ, ಅದು ಸೇಫರ್ ಇದ್ದೇ ಇರುತ್ತೆ. ನಿಮಗ್ ಬೇಡದೇ ಇರೋ ಕಾಲೇಜ್ನ ಅಟ್ಲೀಸ್ಟ್ ಕೆಳಗಡೆ ಹಾಕಿದ್ರೆ ನಿಮ್ಗೆ ವರ್ಸ್ಟ್ ಕೇಸ್ ಅಲ್ಲಿ ನೀನ್ ಅಂದ್ಕೊಂಡ್ರ ಕಾಲೇಜ್ ಸಿಗ್ಲಿಲ್ಲ ಅಂದ್ರೆ ಅದು ಕೆಳಗಡೆ ಇರೋ ಕಾಲೇಜ್ ಸಿಗುತ್ತೆ. ನಿನಗ್ ಬೇಕಿರೋ ಕಾಲೇಜು ಮೇಲ್ಗಡೆ ಇದ್ದೇ ಇರುತ್ತೆ. ನೀನ್ ರೌಂಡ್ 2 ಹೋದ್ಮೇಲೆ ಚಾಯ್ಸ್ 2 ಕೊಟ್ಬಿಟ್ಟು ನಿನ್ಗೆ ಅವಾಗ ಒಳ್ಳೆ ಕಾಲೇಜ್ ಸಿಗೋ ಚಾನ್ಸಸ್ ಪ್ರೊಬಾಬಿಲಿಟಿ ಜಾಸ್ತಿ ಇರುತ್ತೆ. ಸೊ ದಿಸ್ ಇಸ್ ಮೈ ಏನದು ರೆಕಮೆಂಡೇಶನ್. ಇಷ್ಟು ಮಾಡಿ, ಓಕೆನಾ. ಇದ್ರ ಮೇಲೂ ನೀವು ಇನ್ನ ನಾನು ನೋಡಿದೀನಿ ತುಂಬಾ ಜನ ಸ್ಟೂಡೆಂಟ್ಸು ಬರೀ 10 ಮಾಡಿದೀನಿ ಸರ್, 5 ಮಾಡಿದೀನಿ ಸರ್, 20 ಮಾಡಿದೀನಿ ಸರ್. ಏನಾಗುತ್ತೋ ಗೊತ್ತಿಲ್ಲ. ಯಾಕಂದ್ರೆ ನೀವು ಅಂದ್ಕೊಂಡಿದ್ದೀರಾ, ತುಂಬಾ ಜನಕ್ಕೆ ಇನ್ನೊಂದ್ ಏನ್ ಡೌಟ್ ಇದೆ ಅಂತ ಅಂದ್ರೆ, ನೀವು ಈಗ ಮಾಕ್ ಅಲಾಟ್ಮೆಂಟ್ ಅಲ್ಲಿ ಯಾವ ಕಾಲೇಜ್ ಸಿಕ್ಕಿದೆ ನನಗೆ ರೌಂಡ್ ಒನ್ ಅಲ್ಲೂ ಅದೇ ಕಾಲೇಜ್ ಸಿಗುತ್ತೆ ಅಂತ ಅಂದ್ಕೊಂಡಿದೀರಾ. 100ಕ್ಕೆ 100 ಸುಳ್ಳು ಅದು, ಓಕೆನಾ. ಇವಾಗ ತುಂಬಾ ಶಫಲ್ ಆಗುತ್ತೆ, ಸಿಗ್ಬೋದು, ನಾನು ಹೇಳಕ್ಕಾಗಲ್ಲ, 50-50 ಇರುತ್ತೆ. ನಿನ್ಗೆ ಸಿಕ್ಕಿರೋ ಕಾಲೇಜು ರೌಂಡ್ ಒನ್ ಅಲ್ಲೂ ಸಿಗ್ಬೋದು, ಬಟ್ ಎಲ್ರಿಗೂ ಸಿಗುತ್ತೆ ಅಂತ ಅಲ್ಲ. ಸ್ವಲ್ಪ ರ್ಯಾಂಕ್ ಚೆನ್ನಾಗಿದ್ದವ್ರಿಗೆ ಸಿಗುತ್ತೆ ಅದು, ರ್ಯಾಂಕ್ ಸ್ವಲ್ಪ ಜಾಸ್ತಿ ಇದ್ದವ್ರಿಗೆ ಅದೇ ಕಾಲೇಜ್ ಸಿಗುತ್ತೆ ಅಂತ ಹೇಳಕ್ಕಲ್ಲ, ವೇರಿಯೇಷನ್ ಆಗೋ ಚಾನ್ಸಸ್ ಇರುತ್ತೆ. ಬಿಕಾಸ್ ಬೇರೆ ಕ್ಯಾಂಡಿಡೇಟ್ಸ್ ಏನಿದ್ದಾರೆ ಎಲ್ಲರೂ ಕೂಡ ಆಪ್ಷನ್ಸ್ ನ ಆಡ್ ಮಾಡ್ತಾರೆ. ಅವರು ರಿಆರ್ಡರ್ ಮಾಡೋದ್ರಿಂದ ನಿಮ್ದು ಕೂಡ ಚೇಂಜ್ ಆಗೋ ಚಾನ್ಸಸ್ ಇರುತ್ತೆ. ಹಂಗಾಗಿ ನಾನೇನ್ ಮಾಡ್ತೀನಿ ಅಂದ್ರೆ, ಇವಾಗ ನೀವು ಆಪ್ಷನ್ ಎಂಟ್ರಿ ಮಾಡಿದ್ರೆ, ಜಾಸ್ತಿ ಆಪ್ಷನ್ ಎಂಟ್ರಿ ಮಾಡಿದ್ರೆ ಏನು ವರಿ ಮಾಡ್ಕೊಳಕ್ ಹೋಗ್ಬಿಡಿ. ಸಪೋಸ್ ಕಡಿಮೆ ಆಪ್ಷನ್ಸ್ ಎಂಟ್ರಿ ಮಾಡಿತ್ತು ಅಂತ ಅಂದ್ರೆ ನೀವೇನ್ ಮಾಡಿ, ಇನ್ನೂ ಸ್ವಲ್ಪ ಆಪ್ಷನ್ಸ್ ಎಂಟ್ರಿ ಮಾಡಿ, ಕೆಳಗಡೆ ಮಾಡಿ. ನಿಮಗೆ ಬೇಕಿರೋ ಕಾಲೇಜ್ ಯಾವತ್ತೂ ಕೂಡ ಮೇಲ್ಗಡೆ ಇರಬೇಕು, ಅಟ್ಲೀಸ್ಟ್ ಸೇಫರ್ ಸೈಡ್ಗೆ ಅಂತ. ಅದ್ರ ನೆಕ್ಸ್ಟ್ ಪ್ರಯಾರಿಟಿಗೆ ಕೆಳಗಡೆ ಆಡ್ ಮಾಡ್ಕೊಂತ ಹೋಗಿ ಕಾಲೇಜಸ್ಗಳನ್ನ, ಓಕೆನಾ. ಸೊ ಇದು ಒಂದು ಆಪ್ಷನ್ ಎಂಟ್ರಿ ಬಗ್ಗೆ ಟ್ರಿಕ್, ಓಕೆನಾ. ಸೊ ಇಷ್ಟೆಲ್ಲ ಆದ್ಮೇಲೆ ನಿಮ್ಗೆ ಕಾಲೇಜ್ ಸಿಕ್ಕೇ ಸಿಗುತ್ತೆ. ಮತ್ತೆ ತುಂಬಾ ಜನ ಕೇಳ್ತಾ ಇದ್ರಿ ರೌಂಡ್ ಒನ್ ರಿಸಲ್ಟ್ ಯಾವಾಗ ಅಂತ. ಎಸ್, ಅಫ್ಕೋರ್ಸ್ ರೌಂಡ್ ಒನ್ ರಿಸಲ್ಟ್ ಬಗ್ಗೆನೇ ಸ್ವಲ್ಪ ಅಪ್ಡೇಟ್ ಕೊಡ್ತೀನಿ. ಅದಕ್ಕಿಂತ ಮುಂಚೆ ಸ್ವಲ್ಪ ನನಗೆ ಶಾಕಿಂಗ್ ಅನ್ಸುತ್ತೆ, ಇದು ಯಾಕೆ ಈ ತರ ಮಾಡ್ತಿದ್ದಾರೆ ಅಂತ. ಅಪ್ಡೇಟ್ ಬಗ್ಗೆ ಹೇಳ್ಬಿಡ್ತೀನಿ. ಫಸ್ಟ್ ಆಫ್ ಆಲ್, ಈ ಅಪ್ಡೇಟ್ ಬಂದ್ಬಿಟ್ಟು ಅಫಿಷಿಯಲ್ ಕೆ ವೆಬ್ಸೈಟ್ ಅಲ್ಲಿ ಬಿಟ್ಟಿಲ್ಲ ಇನ್ನೂ ಕೂಡ. ಸೊ ಇದು ಬಂದ್ಬಿಟ್ಟು ನಿಮ್ಗೆ ಟ್ವಿಟರ್ ಅಲ್ಲಿ ಬಿಟ್ಟಿರೋದು. ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅಂತ ಏನಿದೆ, ಈ ಅವ್ರದ್ದು ಟ್ವಿಟರ್ ಅಕೌಂಟ್ ಅಲ್ಲಿ ಬಿಟ್ಟಿರೋದು. ಏನಂತ ಹೇಳ್ತಿದ್ದಾರೆ ಅಂತ ಅಂದ್ರೆ, DCT 2026 ಇಂಜಿನಿಯರಿಂಗ್ 2ನೇ ವರ್ಷಕ್ಕೆ ಅಂದ್ರೆ ಲ್ಯಾಟ್ರಲ್ ಎಂಟ್ರಿ ಯಾರು ಹೋಗ್ತಾರೆ ಇವ್ರಿಗೆ
ನೋಡಿ ಅದನ್ನ ಹೇಳ್ತಾರೆ, ತಮ್ಮ ಅರ್ಜಿಯಲ್ಲಿನ ಮೀಸಲಾತಿ ವಿವರಗಳನ್ನು ತಿದ್ದುಪಡಿ ಮಾಡಿಕೊಳ್ಳಲು ಆಗಸ್ಟ್ 11ರವರೆಗೆ ಅವಕಾಶ ನೀಡಲಾಗಿದೆ ಅಂತ ಕೊಡ್ತಿದ್ದಾರೆ. ಅಂದ್ರೆ ಆಗಸ್ಟ್ 11 ವರೆಗೂ ಟೈಮ್ ಕೊಟ್ಟಿದ್ದಾರೆ ನಿಮ್ಮ ಅರ್ಜಿಯಲ್ಲಿನ, ನಿಮ್ಮ ಅಪ್ಲಿಕೇಶನ್ ಅಲ್ಲಿ ನಿಮ್ಮ ರಿಸರ್ವೇಶನ್ ಡೀಟೇಲ್ಸ್ ನ ಅಪ್ಡೇಟ್ ಮಾಡೋದಿಕ್ಕೆ ಅಂತ ಕೊಟ್ಟಿದ್ದಾರೆ. ಇಲ್ಲೇ ಒಂದ್ ಸಮಸ್ಯೆ ಇರೋದು. ಏನ್ ಸಮಸ್ಯೆ ಅಂತ ಹೇಳ್ತೀನಿ. ಈಗ ನಿಮ್ಗೆ ಅಂದ್ರೆ ಇದು ಫಸ್ಟ್ ಆಫ್ ಆಲ್ ಏನ್ ಹೇಳ್ತಿದೆ ಅಂತ ಹೇಳ್ಬಿಡ್ತೀನಿ. ಈ ಮೀಸಲಾತಿ ವಿವರ ಅಂತಂದು ಯಾರು ಫಿಲ್ ಮಾಡ್ಬೋದು ಸರ್ ಅಂತ ಅಂದ್ರೆ, ಇರ್ರೆಸ್ಪೆಕ್ಟಿವ್ ಆಫ್ ಎನಿ ಕ್ಯಾಟಗರಿ, ಓಕೆನಾ, ನೀವು 2A 2B 3A 3B SC ST ಕ್ಯಾಟಗರಿ 1 ಎಲ್ಲರೂ ಕೂಡ ನಿಮ್ಮ ರಿಸರ್ವೇಶನ್ ನ ಅಪ್ಡೇಟ್ ಮಾಡ್ಕೊಬಹುದು. ಯಾರೋ ಒಬ್ರು ಸರ್ ನಂದು ಅವಾಗ ಇನ್ಕಮ್ ಸರ್ಟಿಫಿಕೇಟ್ ಇರ್ಲಿಲ್ಲ ಸರ್, ಇವಾಗ ಬಂದಿದೆ ಸರ್, ಮಾಡ್ಬೋದು ಅಂತ ತುಂಬಾ ಜನ ನನಗೆ ಕೇಳ್ತಾ ಇದ್ರಿ. ಅದಕ್ಕೆ ಸೊಲ್ಯೂಷನ್ ಡೆಫಿನೆಟ್ಲಿ ಇವಾಗ ನಿಮ್ಮ ಅಪ್ಲಿಕೇಶನ್ ಲಾಗಿನ್ಗೆ ಹೋಗ್ಬಿಟ್ಟು ನೀವು ನಿಮ್ಮ ರಿಸರ್ವೇಶನ್ ನಿಮ್ಮ RD ನಂಬರ್ ಹಾಕ್ಬಿಟ್ಟು ಅದನ್ನ ವೆರಿಫೈ ಮಾಡಿಸ್ಕೊಂಡ್ಬಿಟ್ಟು ಜಸ್ಟ್ ಅಲ್ಲಿ ಅಪ್ಡೇಟ್ ಮಾಡ್ಬೋದು. ಸಬ್ಮಿಟ್ ಕೊಟ್ಬಿಡಿ, ಅಪ್ಡೇಟ್ ಆಗುತ್ತೆ. ಆಮೇಲೆ ಅಪ್ಲಿಕೇಶನ್ ನ ಡೌನ್ಲೋಡ್ ಮಾಡಿ ಅಷ್ಟೇ, ಓಕೆನಾ. ಸೊ ಎಲ್ಲರೂ ಮಾಡ್ಬೋದು. ಅಲ್ಲಿ ಕೆಳಗೆ ಮತ್ತೆ ಇದು ಎಲ್ಲಿವರೆಗೂ ಅಂತಂದ್ರೆ ಆಗಸ್ಟ್ 11 ವರೆಗೂ ಟೈಮ್ ಕೊಟ್ಟಿದ್ದಾರೆ, ಓಕೆನಾ. ಸೊ ಇವತ್ತು 9th ಡೇಟು. ಸೊ ನಿಮ್ಗೆ ಇನ್ನ 2 days ಟೈಮ್ ಇದೆ. ಈ 2 days ಟೈಮ್ ಒಳಗಡೆ ನೀವು ಅಪ್ಡೇಟ್ ಮಾಡ್ಕೊಬಹುದು. ಸೊ ನನಗೆ ಗೊತ್ತಿರೋ ಪ್ರಕಾರ ಇದು ಕ್ಯಾಸ್ಟ್ ಅಂಡ್ ಇನ್ಕಮ್ ಸರ್ಟಿಫಿಕೇಟ್ ಅಂತೂ ಅಪ್ಡೇಟ್ ಆಗುತ್ತೆ. ಅದ್ರ ಜೊತೆಗೆ ಮೀಸಲಾತಿ ಅಂತಂದ್ರೆ ಅದೊಂದೇ ಬರೋದಿಲ್ಲ, ನಿಮ್ಗೆ ಕನ್ನಡ ಮೀಡಿಯಂ ರೂರಲ್ಲು ಯಾರ್ಯಾರು ಅಪ್ಡೇಟ್ ಮಾಡಿಲ್ಲ ಇದ್ದು ಅಪ್ಡೇಟ್ ಮಾಡಿಲ್ಲ, ಅಥವಾ ಸ್ವಲ್ಪ ಜನ ಹೇಳ್ತಿದ್ರಿ ನನ್ ಕನ್ನಡ ಮೀಡಿಯಂ ಇಲ್ಲ ಸರ್, ಕನ್ನಡ ಮೀಡಿಯಂ ಇಲ್ಲ, ಬಟ್ ಆದ್ರೂ ಕೂಡ ನಾನು ಹಾಕೊಂಡ್ಬಿಟ್ಟಿದ್ದೆ, ಅಪ್ಡೇಟ್ ಮಾಡ್ಬಿಟ್ಟಿದ್ದೆ ಕನ್ನಡ ಮೀಡಿಯಂ ಇದೆ ಅಂತ, ಎಸ್ ಅಂತ, ನಮ್ಮ ವೆರಿಫಿಕೇಶನ್ ಸ್ಲಿಪ್ ಅಲ್ಲೂ ಎಸ್ ಅಂತ ಬಂದಿದೆ, ಏನ್ ಮಾಡ್ಲಿ ಅಂತ ತುಂಬಾ ಜನ ಕೇಳ್ತಾ ಇದ್ರಿ. ನೀವೇನ್ ಮಾಡಿ ಅಂತಂದ್ರೆ ಅದನ್ನ ಫಸ್ಟ್ ತೆಗೀರಿ, ಎಡಿಟ್ ಮಾಡಿ. ಇವಾಗ ಎಡಿಟ್ ಮಾಡಕ್ಕೆ ತಿದ್ದುಪಡಿ ಅಂತಂದ್ರೆ ಎಡಿಟ್, ನಿಮ್ಮ ಮೀಸಲಾತಿ ವಿವರ ಏನೇನಿದೆ, ಕನ್ನಡ ಮೀಡಿಯಂ ಇರ್ಬೋದು, ರೂರಲ್ ಇರ್ಬೋದು, ನಿಮ್ದು ಕ್ಯಾಸ್ಟ್ ಅಂಡ್ ಇನ್ಕಮ್ ಇರ್ಬೋದು, ಪ್ರತಿಯೊಂದನ್ನು ಎಡಿಟ್ ಮಾಡ್ಬೋದು. ನಾವು ಚೆಕ್ ಮಾಡಿದೀವಿ. ಅದನ್ನ ನೀವು ಎಡಿಟ್ ಮಾಡ್ಕೊಂಬಿಡಿ, ಓಕೆ. ಯಾರು ತಪ್ಪಾಗಿ ಎಂಟ್ರಿ ಮಾಡಿದ್ರೆ ಅದನ್ನ ಕರೆಕ್ಟ್ ಮಾಡ್ಕೊಳ್ಳಿ. ಯಾರ್ಯಾರು ಎಂಟ್ರಿನೇ ಮಾಡಿಲ್ಲ, ನಿಮ್ಮ ರಿಸರ್ವೇಶನ್ ಇದ್ದು ಕೂಡ ಅವರು ಕೂಡ ನೀವು ಆಪ್ಷನ್ ನ ಎಂಟ್ರಿ ಮಾಡಿ ನಿಮ್ಮನ್ನ ಅಪ್ಡೇಟ್ ಮಾಡ್ಕೊಂಬಿಡಿ ನಿಮ್ಮ ಅಪ್ಲಿಕೇಶನ್ ನ. ಸೊ ಇದು ಆಗಸ್ಟ್ 11 ವರೆಗೂ ಟೈಮ್ ಇದೆ. ಇದು ಒಂದು. ಐ ಹೋಪ್ ಎಲ್ಲರಿಗೂ ಕ್ಲಾರಿಟಿ ಸಿಕ್ತು ಅನ್ಸುತ್ತೆ ನಾನು ಹೇಳೋ ಪ್ರಕಾರ. ಇದು ಎಲ್ಲಾ ಕ್ಯಾಟಗರಿಯವರು ಮಾಡ್ಬೋದು. ಇಲ್ಲಿ ಕೆಳಗಡೆ ಪರಿಶಿಷ್ಟ ಜಾತಿ ಅಂತ ಹೇಳ್ತಿದಾರೆ ಅಂತ ಬರೀ ಅವ್ರು ಮಾತ್ರ ಅಂತಲ್ಲ, ಅವರು ಕೂಡ ಅಂತ ಹೇಳ್ತಿರೋದು ಇಲ್ಲಿ, ಅವರು ಕೂಡ. ಮತ್ತೆ ಅವರು ಕೂಡ ಏನ್ ಮಾಡ್ಬೇಕಂತ ಅಂದ್ರೆ, ಹೊಸ್ದಾಗ್ ಮಾಡ್ಸಿರ್ತಾರಲ್ಲ ಒಳ ಮೀಸಲಾತಿ ಏನಿದೆ, ABC ಒಳ ಮೀಸಲಾತಿ, ಅದ್ರದ್ದು ಇನ್ನ ಸ್ವಲ್ಪ ಜನ ಏನ್ ಹೇಳಿದ್ರು ಅಂತ ಅಂದ್ರೆ, ನಾವು ಹಳೇದ್ನೇ ಹಾಕ್ಬಿಟ್ಟಿದೀವಿ ಸರ್, ನಾವು ಹೊಸದ್ರದ್ದು ಇವಾಗ ಬಂದಿದೆ, ನನ್ನ ಅಪ್ಲೈ ಮಾಡಿಲ್ಲ ಅಂತ ಹೇಳ್ತಾ ಇದ್ರಿ. ಅವರು ಹೊಸ ಸರ್ಟಿಫಿಕೇಟ್ RD ನಂಬರ್ ಏನ್ ಬಂದಿದೆ SC ಕ್ಯಾಟಗರಿ ಅವ್ರು ಮಾತ್ರ. ಸೊ ನೀವು ಹೊಸ ಸರ್ಟಿಫಿಕೇಟ್ RD ನಂಬರ್ನ ಅಲ್ಲಿ ಹಾಕಿ ಅಪ್ಡೇಟ್ ಮಾಡಿ, ಅಪ್ಡೇಟ್ ತಗೊಳುತ್ತೆ ಅದಕ್ಕೆ, ಓಕೆನಾ. ಸೊ ಇದು ಒಂದ್ ವಿಷಯ. ಮಿಕ್ಕಿರೋ ಎಲ್ಲಾ ಕ್ಯಾಟಗರಿಯವರು ಕೂಡ ಇದನ್ನ ಅಪ್ಲೈ ಮಾಡ್ಕೊಬಹುದು. ನೋಡಿ ಅದನ್ನ ಕೇಳ್ತಾರೆ, ಅಭ್ಯರ್ಥಿಗಳ ಕೋರಿಕೆ ಮೇರೆಗೆ ಈ ಅವಕಾಶ ಕಲ್ಪಿಸಲಾಗಿದ್ದು ಇದರ ಉಪಯೋಗ ಪಡೆದುಕೊಳ್ಳಲು ಕೋರಲಾಗಿದೆ ಅಂತ ಹೇಳ್ತಿದ್ದಾರೆ ನಮ್ಮ ಪ್ರಸನ್ನ ಸರ್ ಅವರು. ಥ್ಯಾಂಕ್ ಯು ಸೋ ಮಚ್ ಸರ್, ನಮ್ಮ ಡಿಪ್ಲೊಮಾ ಹುಡುಗರ ಕಷ್ಟನ ಅರ್ಥ ಮಾಡ್ಕೊಂಡಿರೋದಕ್ಕೆ. ಐ ಹೋಪ್ ಇದೇ ತರ ನೀವು ರೆಗ್ಯುಲರ್ ಆಗಿ ಅಪ್ಡೇಟ್ ಕೊಟ್ರೆ ಡೆಫಿನೆಟ್ಲಿ ನಿಮ್ಗೆ ಒಳ್ಳೇದಾಗುತ್ತೆ. ಅಂಡ್ ನೀವು ಕೂಡ ಒಳ್ಳೊಳ್ಳೆ ಟ್ರಾನ್ಸ್ಪರೆಂಟ್ ಸಿಸ್ಟಮ್ ನ ತಗೊಂಡ್ಬರ್ತಾ ಇದ್ದೀರಾ KA ನಲ್ಲಿ. ಸೊ ಇಟ್ಸ್ ಎ ವೆರಿ ಗುಡ್ ಮೂವ್, ಓಕೆ. ಒಳ್ಳೇದಾಗ್ಲಿ ನಿಮ್ಗೆ. ಬಟ್ ಸ್ವಲ್ಪ DCET ಮಕ್ಕಳು ಕಡೆನೂ ಸ್ವಲ್ಪ ಗಮನ ಇರ್ಲಿ ಸರ್. ಬೇರೆದೆಲ್ಲ ನೋಡ್ತಾ ಇದ್ದೀರಾ, DCET ರೆಗ್ಯುಲರ್ ಅಪ್ಡೇಟ್ ಬರ್ತಾ ಇಲ್ಲ. ಸೊ ದಟ್ ಈಸ್ ಫಾರ್ ನಮ್ಮ ಪ್ರಸನ್ನ ಸರ್ ಅವ್ರಿಗೆ. ಅಂಡ್ ದೆನ್ ಅದು ಬಿಟ್ರೆ ಈಗ ಹುಡುಗರಿಗೊಂದು ಡೌಟ್ ಏನ್ ಶುರು ಆಗುತ್ತೆ ಸರ್, ಮಾರ್ಕ್ ಅಲಾಟ್ಮೆಂಟ್ ಬಿಟ್ಟಿದ್ದಾರೆ, ರಿಸಲ್ಟ್ ನ ಫೈನಲ್ ರಿಸಲ್ಟ್ ಯಾವಾಗ, ರೌಂಡ್ 1 ರಿಸಲ್ಟ್ ಯಾವಾಗ ಅಂತ ಕೇಳ್ತಿದ್ದೀರಾ. ನೋಡಿ ಇವಾಗಿರೋ ಸದ್ಯದ ಮಾಹಿತಿ ಪ್ರಕಾರ, ಓಕೆನಾ, ಫಸ್ಟ್ ಆಫ್ ಆಲ್ ಇದು ಹೆಂಗೆ ಮಾಡ್ಬೇಕು ಅಂತ ಹೇಳ್ತಿದೀನಿ ಅಂತ ಅಂದ್ರೆ, ನೋಡಿ ಅಪ್ಲಿಕೇಶನ್ ನೀವು ಹೆಂಗ್ ಎಡಿಟ್ ಮಾಡ್ಬೇಕು ಸರ್ ಅಂತ ಮತ್ತೆ ಕೇಳ್ತೀರಾ. ನೋಡಿ ಜಸ್ಟ್ KA ವೆಬ್ಸೈಟ್ ಹೋಗ್ಬಿಡಿ. ಮತ್ತೆ KA ವೆಬ್ಸೈಟ್ ಅಲ್ಲಿ ನೋಡ್ತಾ ಹೋದ್ರೆ ಸ್ವಲ್ಪ ಚೆನ್ನಾಗಿ ಮಾಡಿದ್ದಾರೆ ವೆಬ್ಸೈಟ್ನೆಲ್ಲ, ಸ್ವಲ್ಪ ಒಳ್ಳೆ ಲುಕ್ ಬರೋ ತರ ಮಾಡಿದ್ದಾರೆ. ನೀವು KA ವೆಬ್ಸೈಟ್ ನೋಡಿದ್ರೆ ಹಳೆ ವೆಬ್ಸೈಟ್ ತರ ಇಲ್ಲ, ಈಗ ಹೊಸದಿದೆ. ಸೊ ಇಲ್ಲಿ ಸ್ಕ್ರೋಲ್ ಡೌನ್ ಮಾಡಿದ್ರೆ ನಿಮ್ಗೆ ಸಪ್ರೇಟ್ ಕೊಟ್ಟಿದ್ದಾರೆ. ಸೊ ನಮ್ಮ DCET ಅಪ್ಲಿಕೇಶನ್ ಇಲ್ಲಿ DCET 2026 ಅಡ್ಮಿಷನ್ ಅಂತ ಇಲ್ಲಿದೆ. ಸೊ ಇದರಲ್ಲಿ ಸಪ್ರೇಟ್ ಲಿಂಕ್ ಕೊಟ್ಬಿಟ್ಟಿದೆ ನೀಟಾಗಿ, DCET ರೆಗ್ಯುಲರ್ ಲಿಂಕ್, ವರ್ಕಿಂಗ್ ಪ್ರೊಫೆಷನಲ್ ಲಿಂಕ್, ಆಪ್ಷನ್ ಎಂಟ್ರಿ ಲಿಂಕ್ ಅಂತ. ಆಪ್ಷನ್ ಎಂಟ್ರಿ ಮಾಡ್ಬೇಕಾಗಿರೋರು ನೀವು ಆಪ್ಷನ್ ಎಂಟ್ರಿ ಮಾಡಿ, ಓಕೆನಾ. ಆಪ್ಷನ್ ಎಂಟ್ರಿ ಎನೇಬಲ್ ಇದೆ, ಆಪ್ಷನ್ ಎಂಟ್ರಿ ಎನೇಬಲ್ ಇದೆ, ರೆಗ್ಯುಲರ್ ಲಿಂಕ್ ಅಂತ ಇದೆ. ನೀವು ಅಪ್ಲಿಕೇಶನ್ ಎಡಿಟ್ ಮಾಡ್ಬೇಕಂದ್ರೆ ಈ ರೆಗ್ಯುಲರ್ ಲಿಂಕ್ ಅಂತ ಇದೆಯಲ್ಲ, ಇಲ್ಲಿ ಕ್ಲಿಕ್ ಮಾಡಬೇಕು. ಸೊ ಇಲ್ಲಿ ಕ್ಲಿಕ್ ಮಾಡಿದ ತಕ್ಷಣ, ಓಕೆ ಇವಾಗ ಏನೋ ಪ್ರಾಬ್ಲಮ್ ಆಗಿದೆ ಅನ್ಸುತ್ತೆ, ವೆಯ್ಟ್ ಕರೋ, ಓಕೆನಾ. ಸೊ ನೀವು ಇಲ್ಲಿ ಅಪ್ಲಿಕೇಶನ್ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಈ ತರ ಬರುತ್ತೆ ಪ್ರಾಬ್ಲಿ. ಈ ಅಪ್ಲಿಕೇಶನ್ ಲಿಂಕ್ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಇದು ಬರುತ್ತೆ, ನಿಮ್ದು ಯೂಸರ್ ನೇಮ್ ಎಂಟ್ರಿ ಮಾಡ್ತೀರಾ, ಮತ್ತೆ OTP ಕೊಡ್ತೀರಾ. ಸೊ ಪಾಸ್ವರ್ಡ್ ಮತ್ತೆ OTP ಮತ್ತೆ ನಂಬರ್ ಆಡ್ ಮಾಡಕ್ ಇರುತ್ತೆ. ಆಡ್ ಮಾಡಿದ್ರೆ ನಿಮ್ದು ಅಪ್ಲಿಕೇಶನ್ ಲಾಗಿನ್ ಆಗುತ್ತೆ.
ಆ ಅಪ್ಲಿಕೇಶನ್ ಅಲ್ಲಿ ನಿಮ್ಮ ರಿಸರ್ವೇಶನ್ ಎಲ್ಲೆಲ್ಲಿದೆ ಅಲ್ಲಿ ಹೋಗಿ ನೀವು ಅಪ್ಡೇಟ್ ಮಾಡ್ಕೊಂಬಿಡಿ. ಓಕೆನಾ? ಸೊ ಇದನ್ನ ಆಲ್ರೆಡಿ ನಾವು ಇದನ್ನೆಲ್ಲ ಹೇಳಿದೀವಿ ಯಾವ ತರ ಅಪ್ಡೇಟ್ ಮಾಡ್ಬೇಕಂತ. ನಿಮ್ಗೆ ಗೊತ್ತಿದೆ ಅಪ್ಲಿಕೇಶನ್ ಏನೇನ್ ಮಾಡಿದ್ರಲ್ಲ ಅದೇ ತರನೇ ಮಾಡ್ಬೇಕಾಗಿರೋದು ಒಂದು. ಓಕೆ, ಮತ್ತೆ ಆಪ್ಷನ್ ಎಂಟ್ರಿ ಏನಾದ್ರು ಮಾಡ್ಬೇಕಂತಂದ್ರೆ ಇಲ್ಲೇ ಆಪ್ಷನ್ ಎಂಟ್ರಿ ಅಂತ ಇದೆಯಲ್ಲ, ಇಲ್ಲಿ ಆಪ್ಷನ್ ಎಂಟ್ರಿ ನಾರ್ಮಲ್ ಆಗಿ ಮಾಡಿ. ಓಕೆನಾ? ಸೊ ಆಪ್ಷನ್ ಎಂಟ್ರಿ ಮಾಡ್ಬೇಕಾದ್ರೆ ಹೇಗೆ ಅಂತಾನು ನಾವು ನಿಮ್ಗೆ ಹೇಳಿದೀವಿ. ಸೊ ಅದೇ ತರ ಆಪ್ಷನ್ ಎಂಟ್ರಿ ಮಾಡಿ. ಓಕೆ, ಸೊ ಇದು ಒಂದು ಹೆಂಗ್ ಮಾಡೋದಂತ. ಮತ್ತೆ ತುಂಬಾ ಜನ ನಮ್ಗೆ ಫೈನಲ್ ರಿಸಲ್ಟ್ ಯಾವಾಗ ಸರ್ ಅಂತ ನೀವು ನನಗೆ ತುಂಬಾ ಜನ ಕೇಳ್ತಾ ಇದ್ರಿ. ತುಂಬಾ ಜನ ಮೆಸೇಜು ಎಲ್ಲಾ ಪ್ಲಾಟ್ಫಾರ್ಮ್ ಅಲ್ಲೂ, ಇನ್ಸ್ಟಾಗ್ರಾಮ್ ಅಲ್ಲೂ ಇಲ್ಲೆಲ್ಲ ಮೆಸೇಜ್ ಮಾಡ್ತಾ ಇದ್ರಿ. ಸೊ ಅದ್ರ ಬಗ್ಗೆ ಹೇಳ್ಬೇಕು ಅಂತ ಬಂದ್ರೆ, ಫಸ್ಟ್ ಆಫ್ ಆಲ್ ಇವಾಗ ಆಸ್ ಆಫ್ ನೌ ನಿಮ್ಮ ಲಾಗಿನ್ ಆಯ್ತು ಅಂತ ಅಂದ್ರೆ ನೀವೇನಾದ್ರೂ ನಿಮ್ಮ ಆಪ್ಷನ್ ಎಂಟ್ರಿ ಪೋರ್ಟಲ್ ಅಲ್ಲಿ ನಿಮ್ಗೆ ಈ ತರ ತೋರಿಸ್ತಾ ಇದೆ ಏನಂತ, ಕ್ಲೋಸಸ್ ಆನ್ 10/8/2026 ಅಂತ 2 PM ಕ್ಲೋಸ್ ಆಗುತ್ತೆ ಅಂತ ಇದೆ. ಬಟ್ ನನಗ್ ಗೊತ್ತಿರೋ ಪ್ರಕಾರ ಇದನ್ನ ಎಕ್ಸ್ಟೆಂಡ್ ಮಾಡ್ತಾರೆ. ಓಕೆ, ಯಾಕೆ ಸರ್, ಹೆಂಗ್ ಸರ್ ಎಕ್ಸ್ಟೆಂಡ್ ಮಾಡ್ತಾರೆ ಅಂತ ಅಂದ್ರೆ, ಎಕ್ಸ್ಟೆಂಡ್ ಮಾಡಿದ್ರು ಮಾಡ್ಬೋದು, ಮಾಡದೇನೂ ಇರ್ಬೋದು. ರಿಸಲ್ಟ್ ಬಗ್ಗೆ ಮಾತಾಡೋದಾದ್ರೆ ನಿಮ್ಗೆ ನೋಡಿ, ರಿಸಲ್ಟ್ ಅನೌನ್ಸ್ ಆಗೋದು ಆನ್ ದಿ ಬೇಸಿಸ್ ಆಫ್ ಯುವರ್ ರಿಸರ್ವೇಶನ್ಸ್ ಅಲ್ವಾ? ರಿಸರ್ವೇಶನ್ ಮೇಲೆನೆ ನಿಮ್ದು ರಿಸಲ್ಟ್ ಅನೌನ್ಸ್ ಆಗೋದು, ನಿಮ್ದು ಕಟ್ ಆಫ್ ಎಲ್ಲ ಡಿಸೈಡ್ ಆಗೋದು ಎಲ್ಲಾನು. ಹಂಗಾಗಿ ಈಗ ಅವ್ರು ಅಪ್ಡೇಟ್ ಕೊಟ್ಟಿರೋ ಪ್ರಕಾರ ಆಗಸ್ಟ್ 11th ವರ್ಗೂ ನಿಮ್ಗೆ ರಿಸರ್ವೇಶನ್ ನ ಅಪ್ಡೇಟ್ ಮಾಡಕ್ಕೆ ಟೈಮ್ ಕೊಟ್ಟಿದ್ದಾರೆ. ಅಂದ್ರೆ ಇದಕ್ಕಿಂತ ಮುಂಚೆ ಆಗಸ್ಟ್ 11th ಗಿಂತ ಮುಂಚೆ ರಿಸಲ್ಟ್ ಅಂತೂ ಅನೌನ್ಸ್ ಮಾಡೋದು ಡೌಟು. ಓಕೆನಾ? ರಿಸಲ್ಟ್ ಅನೌನ್ಸ್ ಏನಾದ್ರು ಮಾಡಿದ್ರು ಅಂತಂದ್ರೆ ಅದು ಕಂಪ್ಲೀಟ್ಲಿ ಅನ್ಸೈಂಟಿಫಿಕ್ ಇರುತ್ತೆ. ಇದು ಸಾಧ್ಯನೇ ಇಲ್ಲ. ಒಂದು ಅರ್ಥದಲ್ವಾ? ಯಾಕಂದ್ರೆ ನಿಮ್ ರಿಸರ್ವೇಶನ್ ಯಾರೋ ಕ್ಲೈಮ್ ಮಾಡಿರಲ್ಲ, SC ಇವಾಗ ಕ್ಲೈಮ್ ಮಾಡ್ತಾರೆ. ದೇ ಹ್ಯಾವ್ ಟು ಕನ್ಸಿಡರ್ ಇಟ್ ಅಲ್ವಾ? ಹಂಗಾಗಿ ಅದನ್ನ ಕನ್ಸಿಡರ್ ಆಗ್ಬೇಕಂತಂದ್ರೆ, ಇಲ್ಲಾಂದ್ರೆ ರಿಸರ್ವೇಶನ್ ಕನ್ಸಿಡರ್ ಆಗಿಲ್ಲ ಅಂದ್ರೆ ಅವ್ನು GM ಅಲ್ಲಿ ಬಂದ್ಬಿಡ್ತಾನೆ, ಅದು ಪ್ರಾಬ್ಲಮ್ ಆಗುತ್ತೆ. ಹಂಗಾಗಿ ಅವರು ಆಗಸ್ಟ್ 11th ಆದ ನಂತರನೇ ನಿಮ್ಮ ರಿಸಲ್ಟ್ ನ ಅನೌನ್ಸ್ ಮಾಡೋದು. ಆಗಸ್ಟ್ 11th ನೈಟ್ ಮಾಡ್ಬೋದು, ಇಲ್ಲ ಆಗಸ್ಟ್ 12th ಮಾಡ್ಬೋದು ನನ್ನ ಅಭಿಪ್ರಾಯದ ಪ್ರಕಾರ. ಓಕೆನಾ? ಸೊ ಇದು ಇನ್ನ ಪೋಸ್ಟ್ಪೋನ್ ಆದ್ರೆ ಅದು ಪೋಸ್ಟ್ಪೋನ್ ಆಗ್ಬೋದು. ಓಕೆನಾ? ಸೊ ಆಸ್ ಆಫ್ ನೌ ನಿಮ್ಗೆ ನನ್ನ ಅಭಿಪ್ರಾಯ ಪ್ರಕಾರ ಆಗಸ್ಟ್ 12th ನಿಮ್ಮ ರಿಸಲ್ಟ್ ಬರ್ಬೋದು. ಓಕೆನಾ? ಯಾಕಂದ್ರೆ 11th ವರ್ಗೂ ನಿಮ್ಗೆ ರಿಸರ್ವೇಶನ್ ಕ್ಲೈಮ್ ಮಾಡೋದಕ್ಕೆ ಕೊಟ್ಟಿದಾರಲ್ವಾ, ಎಡಿಟ್ ಮಾಡೋದಕ್ಕೆ. ಎಡಿಟ್ ಎಲ್ಲ ಆದ್ಮೇಲೆ ಆನ್ ದಿ ಬೇಸಿಸ್ ಆಫ್ ದಿಸ್ ಅವ್ರು ರಿಸಲ್ಟ್ ಅನೌನ್ಸ್ ಮಾಡಬೇಕು. ಬಟ್ ಅವರು ಇಲ್ಲಿ ಕೊಟ್ಟಿರೋ ಪ್ರಕಾರ 10th ಲಾಸ್ಟ್ ಡೇಟ್ ಅಂತ ಕೊಟ್ಟಿದ್ದಾರೆ. ಆಪ್ಷನ್ ಎಂಟ್ರಿ 10th ಎಲ್ಲ ಮಾಡ್ಬೋದು, ಇಲ್ಲ ಅಂದ್ರೆ ನನ್ನ ಪ್ರಕಾರ ಎಕ್ಸ್ಟೆಂಡ್ ಮಾಡಿದ್ರು ಮಾಡ್ಬೋದು. ಅಟ್ಲೀಸ್ಟ್ ಒಂದು 11th ವರ್ಗುನಾದ್ರೂ ಎಕ್ಸ್ಟೆಂಡ್ ಮಾಡ್ಬೋದು. ಓಕೆ, ಸೊ ಸೇಫರ್ ಸೈಡು ನಾಳೆ ಮುಗಿಸ್ಕೊಂಬಿಡಿ. ಓಕೆನಾ? ಸೊ ಒಂದು 9th 10th ಬೆಳಿಗ್ಗೆ ಅಷ್ಟೊತ್ತಿಗೆ ಮುಗಿಸ್ಕೊಂಬಿಡಿ ಇದನ್ನ. ಆಪ್ಷನ್ ಎಂಟ್ರಿ ಇಟ್ಕೊಳಕ್ ಹೋಗ್ಬಿಡಿ. ಮತ್ತೆ ಹೇಳ್ತೀನಿ ಕಿವಿ ಮಾತು, ಜಾಸ್ತಿ ಆಪ್ಷನ್ಸ್ ಎಂಟ್ರಿ ಮಾಡಿ. ಬಿಕಾಸ್ ಈ ಸಿಕ್ಕಿರೋ ಕಾಲೇಜ್ ಸಿಗುತ್ತೆ ಅಂತ ಹೇಳಕ್ ಆಗಲ್ಲ. ಬಿಕಾಸ್ ಬೇರೆ ಕ್ಯಾಂಡಿಡೇಟ್ಸ್ ಕೂಡ ಆಪ್ಷನ್ಸ್ ಗಳನ್ನ ಆಡ್ ಮಾಡಿರ್ತಾರೆ, ರೀಆರ್ಡರ್ ಮಾಡಿರ್ತಾರೆ. ಓಕೆನಾ? ಮತ್ತೆ ಅದನ್ನೇ ಕೇಳ್ಬೇಡಿ, ಅಯ್ಯೋ ಅದೇ ಅಲ್ಲ ಆ ಕಾಲೇಜ್ ಸಿಕ್ಕಿತ್ತು ಸರ್, ಇವಾಗ ಕಾಲೇಜ್ ಸಿಗ್ತಾ ಇಲ್ಲ ಸರ್, ಏನಾಯ್ತು ಸರ್ ಅಂತ ಗೋಳಾಡ್ಕೊಂಡು ಕೂತ್ಕೊಳಕ್ ಹೋಗ್ಬಾರ್ದು. ಆಮೇಲೆ KA ಕೂಡ ನೀವು ಬ್ಲೇಮ್ ಮಾಡಬಾರ್ದು. ಓಕೆನಾ? ಇಟ್ ಈಸ್ ವರ್ಕ್ ಪ್ಯೂರ್ಲಿ ವರ್ಕ್ಸ್ ಬೇಸ್ಡ್ ಆನ್ ಎನ್ ಆಲ್ಗೋರಿದಮ್. ಓಕೆನಾ? ಸೊ ಹಂಗಾಗಿ ಇದು ಮ್ಯಾನ್ಯುಯಲ್ ಏನು ನಡೆಯೋದಿಲ್ಲ. ಸೊ ಹಂಗಾಗಿ ನೀವು ಕೇರ್ಫುಲ್ ಆಗಿರ್ಬೇಕು. ನೀವು ಸ್ಟ್ರಾಟಜಿಕಲಿ ಪ್ಲಾನ್ ಮಾಡ್ಕೊಂಡು ನೀವು ಆಪ್ಷನ್ ಎಂಟ್ರಿ ಮಾಡ್ಬೇಕಾಗುತ್ತೆ. ಸೊ ಬ್ಲೈಂಡ್ ಆಗಿ ನಂಗೆ ಈ ಕಾಲೇಜ್ ಸಿಗುತ್ತೆ ಸಿಗಲ್ಲ, ಯಾವನೋ ಫ್ರೆಂಡ್ ಹೇಳ್ದ, ಅವ್ನು ಹೇಳ್ದ ಅನ್ನೋದಕ್ಕಿಂತನ ನೀನ್ ಯೋಚನೆ ಮಾಡು. ಫಸ್ಟ್ ನಾನು ಏನ್ ಹೇಳಿದೀನಿ, ನೀವು ಎಷ್ಟೊಂದ್ ತನಕ ಕತೆ ಹೇಳಿದೀನಿ, ಆ ಕತೆ ನೋಡು ಒಂದ್ಸರಿ. ಸೊ ಅದ್ರ ಪ್ರಕಾರ ನೀನು ಜಾಸ್ತಿ ಆಪ್ಷನ್ ಎಂಟ್ರಿ ಮಾಡು. ಓಕೆ, ಸೊ ಇವಾಗ ಐ ಥಿಂಕ್ ನಿಮ್ಗೆ ಒಂದು ಐಡಿಯಾ ಸಿಕ್ತು ಅನ್ಸುತ್ತೆ, ನಿಮ್ಮ ಫೈನಲ್ ರೌಂಡ್ 1 ರಿಸಲ್ಟ್ ಯಾವಾಗ ಬರುತ್ತೆ ಅಂತ. ನಿಮ್ಮ ಫೈನಲ್ ರೌಂಡ್ 1 ರಿಸಲ್ಟ್ ನನ್ನ ಪ್ರಕಾರ 12th ಬರುತ್ತೆ. ಓಕೆನಾ? 10th ಬರುತ್ತೆ ಅಂತ ಅನ್ಕೊಂಡಿದ್ವಿ, ಬಟ್ ಇವಾಗ ಎಡಿಟ್ ಎಲ್ಲ ಬಿಟ್ಟಿದಾನಲ್ವಾ, ಹಾಗಾಗಿ 12th ಬರ್ಬೋದು. ಇದ್ರ ಬಗ್ಗೆ ಅಫಿಷಿಯಲ್ ಅಪ್ಡೇಟ್ ಇನ್ನು ವೆಬ್ಸೈಟ್ ಅಲ್ಲಿ ಏನಾದ್ರು ಬಿಟ್ರೆ ಅದ್ರ ಬಗ್ಗೆ ಸಪರೇಟ್ ಆಗಿ ಒಂದು ವಿಡಿಯೋ ಮಾಡ್ತೀನಿ, ನಿಮಗೆ ಇನ್ನೂ ಒಂದು ಕ್ಲಾರಿಟಿ ಸಿಗುತ್ತೆ. ಏನೇ ಡೌಟ್ ಇದ್ರೂ ಕೂಡ ಆಪ್ಷನ್ ರಿಲೇಟೆಡ್, ಎನಿಥಿಂಗ್ ಡೌಟ್, ಎನಿ ಡೌಟ್ಸ್, ಜಸ್ಟ್ ಕಮೆಂಟ್ ಮಾಡಿ. ನಿಮ್ಮ ಕಮೆಂಟ್ಗೆ ಎಲ್ಲದಕ್ಕೂ ನಾವು ರಿಪ್ಲೈ ಮಾಡ್ತೀವಿ. ಸೊ ಅಂಡ್ ತುಂಬಾ ಜನಕ್ಕೆ ಏನಾದ್ರೂ ಎಜುಕೇಶನ್ ಲೋನ್ ಯಾರ್ಯಾರು ಸೀಕ್ ಮಾಡ್ತಾ ಇದ್ರೆ ನೋಡ್ತಾ ಇದ್ದೀರಾ, ಸೊ ನಿಮ್ಗೆ ಎಜುಕೇಶನ್ ಲೋನ್ ಬಗ್ಗೆ ಆಲ್ರೆಡಿ ಒಂದು ವಿಡಿಯೋ ಮಾಡಿದ್ದೀನಿ. ಯಾಕಂದ್ರೆ ದಿಸ್ ಇಸ್ ದ ಟೈಮ್ ಯು ಹ್ಯಾವ್ ಟು ವಿಸಿಟ್ ಯುವರ್ ಬ್ಯಾಂಕ್ ಅಂಡ್ ನೀವು ಕೇಳ್ಕೊಳ್ಳೋದಕ್ಕೆ ಎಜುಕೇಶನ್ ಲೋನ್. ಯಾಕಂದ್ರೆ ಇನ್ನೊಂದು ವಿತಿನ್ ಒಂದು 10 days ನಿಮ್ದೆಲ್ಲ ಪ್ರಾಸೆಸ್ ಮುಗಿದೋಗುತ್ತೆ. ಓಕೆನಾ? ಸೊ ನೀವು ಅಡ್ಮಿಷನ್ ಆರ್ಡರ್ ಸಿಕ್ಬಿಡುತ್ತೆ. ಒನ್ಸ್ ಅಡ್ಮಿಷನ್ ಆರ್ಡರ್ ಸಿಕ್ಕಿದ ತಕ್ಷಣ ನೀವೇನ್ ಮಾಡ್ಬೇಕಾಗತ್ತೆ ಅಂತ ಅಂದ್ರೆ, ಅದನ್ನ ಇಟ್ಕೊಂಡು ನೀವೊಂದು ಎಸ್ಟಿಮೇಶನ್ ಕೊಡ್ತಾರೆ ಕಾಲೇಜ್ ಕಡೆಯಿಂದ, ಅದನ್ನ ತಗೊಂಡೋಗಿ ಬ್ಯಾಂಕಿಗೆ ಕೊಡ್ಬೇಕಾಗುತ್ತೆ. ಫಸ್ಟ್ ಆಫ್ ಆಲ್, ಬಿಫೋರ್ ಆಲ್, ನೀವು ಹೋಗಿ ಬ್ಯಾಂಕ್ ನ ವಿಸಿಟ್ ಮಾಡಿ, ನೀವು ವಿದ್ಯಾಲಕ್ಷ್ಮಿ ಪೋರ್ಟಲ್ ಅಲ್ಲಿ ಅದನ್ನ ಅಪ್ಲೈ ಮಾಡಬೇಕು. ಅದು ಹೆಂಗ್ ಮಾಡೋದು ಅಂತ ನಾನು ಲಾಸ್ಟ್ ವಿಡಿಯೋದಲ್ಲಿ ನಮ್ಮ ಪ್ಲೇ ಲಿಸ್ಟ್ ಅಲ್ಲೇ ಚೆಕ್ ಮಾಡಿ ನಿಮ್ಗೆ ಒಂದು ಸಿಗುತ್ತೆ, ಎಜುಕೇಶನ್ ಲೋನ್ ರಿಲೇಟೆಡ್ ಕಂಪ್ಲೀಟ್ ಆಗಿ ವಿಡಿಯೋ ಮಾಡಿದೀನಿ. ಅದೊಂದ್ಸರಿ ವಿಡಿಯೋ ನೋಡಿ ನಿಮ್ಗೆ ಒಂದು ಕ್ಲಾರಿಟಿ ಸಿಗುತ್ತೆ. ಓಕೆನಾ? ಸೊ ಐ ಹೋಪ್ ಈ ವಿಡಿಯೋ ಇಷ್ಟ ಆಯ್ತು ಅಂತ ಅನ್ಕೊಂತೀನಿ. ನಿಮ್ದು ಏನೇ ಡೌಟ್ಸ್ ಇದ್ರು ಕಮೆಂಟ್ ಮಾಡಿ. ನಿಮ್ಗೆಲ್ರಿಗೂ ಒಳ್ಳೇದಾಗ್ಲಿ. ಥ್ಯಾಂಕ್ ಯು ಸೋ ಮಚ್. ಬಾಯ್.